ಈ ಸಿನಿಮಾ ಎಂಬ 3 ಅಕ್ಷರದ ಪದ ಎಷ್ಟು ದೊಡ್ಡದು ಅಂದರೆ ಅದನ್ನು ಬಾಯಿ ಮಾತಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗಿನ ಜನರು ಸಿನಿಮಾಗಳನ್ನು ಬರೀ ಮನೋರಂಜನೆಗೋಸ್ಕರ ಸಿನಿಮಾಗಳನ್ನು ನೋಡೋದಿಲ್ಲ. ಯಾಕಂದರೆ ಸಿನಿಮಾದಿಂದ ತಮ್ಮ ಲೈಫ್ನ ಹೇಗೆ ರೂಪಿಸ್ಕೊಳ್ಬೇಕು, ಹಾಗೆ ಅದಕ್ಕೋಸ್ಕರ ಅವರು ಏನೆಲ್ಲ ಕಷ್ಟಪಡಬೇಕು, ಹಾಗೆ ಲೈಫ್ನಲ್ಲಿ ಏನೆಲ್ಲ ಮಾಡಬೇಕು ಅಂತ ಥಿಂಕ್ ಮಾಡೋ ರೀತಿ ಸಿನಿಮಾಗಳು ಮಾಡ್ತವೆ. ಸೊ ಅದು ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿರೋದು ಕೂಡ ಉಂಟು. ಸೊ ಅದೇ ಥರ ನೀವು ನೋಡಲೇಬೇಕಾದಂತಹ ಒಂದೊಳ್ಳೆ ಲೈಫ್ ಲೆಸನ್ ಇರುವಂಥ ಮಸ್ಟ್ ವಾಚ್ 5 ಫೀಲ್ ಗುಡ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ಬಹಳ ದಿನಗಳಿಂದ ನಾನು ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಆದರೆ ಅದಕ್ಕೆ ತಕ್ಕ ಹಾಗೆ ರೀಚ್ ಸಿಗ್ತಾ ಇಲ್ಲ. ನಿಮ್ಮಲ್ಲಿ ಸಾಧ್ಯವಾದಷ್ಟು ವಿಡಿಯೋನ ಫುಲ್ ನೋಡಿ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೀನಿ. ಇದರಿಂದ ನಮಗೂ ಕೂಡ ವಿಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಸಿಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋದ ಕಡೆಗೆ ಹೋಗುವ. ಇನ್ನು ನಾನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ಮೊದಲನೇ ಸಿನಿಮಾ ಇಡ್ಲಿ ಕಡೈ. ಇನ್ನು ಈ ಸಿನಿಮಾ ತೀರಾ ಇತ್ತೀಚೆಗೆ ರಿಲೀಸ್ ಆದಂತಹ ಚಿತ್ರ. ಇನ್ನು ಇದರಲ್ಲಿ ಧನುಷ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾದ ಕತೆ ವಿಷಯಕ್ಕೆ ಬರೋದಾದರೆ, ನಿಮ್ಮಲ್ಲಿ ತುಂಬ ಜನ ನಿಮ್ಮ ಹುಟ್ಟೂರನ್ನು ಬಿಟ್ಟು ದುಡಿಯೋಕ್ಕೋಸ್ಕರ ಬೇರೆ ಊರಿಗೆ ಬಂದಿರ್ತಾರ. ಆದರೆ ನಿಮ್ಮ ಹುಟ್ಟೂರಲ್ಲಿ ಸಿಕ್ಕ ನೆಮ್ಮದಿ ಹಾಗೆ ಖುಷಿ ಇಲ್ಲಿ ಸಿಕ್ಕಿರೋದಿಲ್ಲ. ಸೊ ಅದೇ ಥರ ಸಿನಿಮಾದಲ್ಲೂ ಕೂಡ ಹೀರೋ ಆದ ಧನುಷ್ ಒಂದು ಫಾರಿನ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಸೊ ಅದೇ ಕಂಪ್ನಿಯ ಓನರ್ ಮಗಳ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಆದರೆ ಅವನ ಅಪ್ಪನ ಮರಣದ ಕಾರಣದಿಂದಾಗಿ ಅವನ ಹುಟ್ಟೂರಿಗೆ ಬರ್ತಾನೆ. ಆದರೆ ಮತ್ತೆ ತಾನು ಬೆಳೆದ ಹುಟ್ಟೂರನ್ನು ಹಾಗೆ ಅವನ ಅಪ್ಪ ನಡೆಸುತ್ತಿದ್ದ ಇಡ್ಲಿ ಹೋಟೆಲ್ನ ಹಾಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗದೆ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಮುಂದೆ ಈ ಪ್ರೋಸೆಸ್ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ಒಂದೊಳ್ಳೆ ತಂದೆ ಮಗನ ರಿಲೇಷನ್ಶಿಪ್ನ ತೋರಿಸಿದ್ದಾರೆ. ಆ್ಯಂಡ್ ಅದು ಎಲ್ಲರೂ ಕೂಡ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಸಿನಿಮಾ ಕನ್ನಡ ಭಾಷೆಯಲ್ಲೇ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ ಎರಡನೇ ಸಿನಿಮಾ ಟೂರಿಸ್ಟ್ ಫ್ಯಾಮಿಲಿ. ಇದು ಕೂಡ ಇದೇ ವರ್ಷ ತೆರೆ ಕಂಡಂಥ ಚಿತ್ರ. ಇನ್ನು ಈ ಸಿನಿಮಾನ ನಾನು ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ, ಇದರಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಕತೆ ಇದೆ. ಸೊ ಆದ್ದರಿಂದ ಆ್ಯಡ್ ಮಾಡಿದ್ದೀನಿ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಇನ್ನು ಸಿನಿಮಾದಲ್ಲಿ ಶ್ರೀಲಂಕಾದಲ್ಲಿ ನಡೆದ ಆರ್ಥಿಕ ಬಿಕ್ಕಟ್ಟಿನಿಂದ ಒಂದು ಫ್ಯಾಮಿಲಿ ಅಲ್ಲಿ ಜೀವನವನ್ನು ನಡೆಸೋಕ್ಕಾಗದೆ ಇಂಡಿಯಾದ ಕಡೆಗೆ ಇಲ್ಲಿಗಲ್ ಆಗಿ ಬರ್ತಾರೆ. ಸೊ ಮುಂದೆ ಆ ಫ್ಯಾಮಿಲಿ ಚೆನ್ನೈಯಲ್ಲಿ ಇರೋ ಒಂದು ಕಾಲೋನಿಗೆ ಬಂದು ಸೆಟಲ್ ಆಗ್ತಾರೆ. ಸೊ ಮುಂದೆ ಆ ಫ್ಯಾಮಿಲಿ ಆ ಕಾಲೋನಿಯಲ್ಲಿರೋ ಜನರ ಜೊತೆ ಹೇಗೆ ಹೊಂದಿಕೊಳ್ತಾರೆ, ಹಾಗೆ ಆ ಕಾಲೋನಿಯಲ್ಲಿ ಇರುವಂಥ ಜನರ ಪ್ರೀತಿಯನ್ನು ಹೇಗೆ ಪಡ್ಕೊತಾರೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ನಾನು ಈಗ ಹೇಳಿದ ರೀತಿ ಸಿನಿಮಾದ ಒಂದೇ ಸ್ಟೋರಿ ಸಿಂಪಲ್ ಆಗಿರೋದಿಲ್ಲ. ಯಾಕಂದರೆ ನೀವು ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ ನಂತರ ಒಂದೊಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ ಸಿನಿಮಾ ನೋಡಿದ ಅಂತ ಫೀಲ್ ಕೊಡುತ್ತೆ ಅಂತೀನಿ. ಇನ್ನು ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ ಮೂರನೇ ಸಿನಿಮಾ 3BHK. ಇದು ಕೂಡ ಇದೇ ವರ್ಷ ತೆರೆ ಕಂಡಂಥ ಒಂದು ತಮಿಳ್ ಚಿತ್ರ. ಇನ್ನು ಇದರಲ್ಲಿ ಸಿದ್ಧಾರ್ಥ್ ಹಾಗೆ ಚೈತ್ರ ಆಚಾರ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಇದರ ಒಂದೇನು ಸ್ಟೋರಿ ಏನು ಅಂದರೆ, ಒಂದು ಇಂಡಿಯಾದಲ್ಲಿ ಇರುವಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ದೊಡ್ಡ ಕನಸು ಏನಂದರೆ ಅವರದ್ದೇ ಆದಂಥ ಒಂದು ಸ್ವಂತ ಮನೆ ಇರಬೇಕು ಅಂತ. ಸೊ ಅದೇ ಕಾನ್ಸೆಪ್ಟಲ್ಲಿ ಬಂದಂಥ ಈ ಸಿನಿಮಾ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಮ್ಮ ಕನಸಿನ ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಹಾಗೆ ಏನೆಲ್ಲ ಸಿಚುವೇಶನ್ ಎದುರಾಗುತ್ತೆ ಅನ್ನೋದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಹಾಗೆ ಎಲ್ಲರೂ ಕನೆಕ್ಟ್ ಆಗೋ ರೀತಿ ತೋರಿಸಿದ್ದಾರೆ. ಸೊ ಆದ್ರಿಂದ ಈ ಸಿನಿಮಾದ ಸ್ಟೋರಿ ಇಂಡಿಯಾದ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯೋ ತುಂಬ ರಿಲೇಟಬಲ್ ಆಗೇ ಇದೆ. ಸೊ ಆದ್ದರಿಂದ ಸಿನಿಮಾ ತುಂಬ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗುತ್ತೆ ಅಂತೀನಿ. ನೀವೇನೇ ಈ ಸಿನಿಮಾನ ನೋಡಿಲ್ಲ ಅಂದರೆ ಸಿನಿಮಾ ಕನ್ನಡ ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ ನಾಲ್ಕನೇ ಸಿನಿಮಾ ಪೊನ್ ಮ್ಯಾನ್. ಇದು ಕೂಡ ಇದೇ ವರ್ಷ ತೆರೆ ಕಂಡಂಥ ಒಂದು ಮಲಯಾಳಂನ ಚಿತ್ರ. ಇನ್ನು ಈ ಸಿನಿಮಾದಲ್ಲಿ ಬೈಸಿಲ್ ಜೋಸೆಫ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಸಿನಿಮಾದ ಹೀರೋ ಆದ ಅಜಿನೇಶ್ ಒಬ್ಬ ಗೋಲ್ಡ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಇವನು ಜ್ಯುವೆಲರಿ ಶಾಪ್ಸ್ಗಳ ಜೊತೆಗೆ ಲಿಂಕ್ ಇಟ್ಕೊಂಡಿರ್ತಾನೆ. ಇವನು ಯಾವುದೇ ಮದುವೆ ಮನೆಯಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ದುಡ್ಡು ಇಲ್ಲ ಅಂದರೆ ಅಂಥವರಿಗೆ ಇವನು ಗೋಲ್ಡ್
ಕೊಟ್ಟು ಅವರ ಮದುವೆಯಲ್ಲಿ ಬರುವಂತ ಮೈ ದುಡ್ಡಿನಲ್ಲಿ ಅವನ ಸೆಟಲ್ಮೆಂಟ್ನ ಮಾಡಿಕೊಳ್ತಾ ಇರ್ತಾನೆ. ಹೀಗೆ ಒಂದು ದಿನ ಒಂದು ಹುಡುಗಿಯ ಮದುವೆಗೋಸ್ಕರ 25,000 ಗೋಲ್ಡ್ ಅನ್ನು ಕೊಟ್ಟಿರ್ತಾನೆ. ಆದ್ರೆ ಅವಳ ಮದುವೆ ನಂತರ ಆ ಗೋಲ್ಡ್ಗೆ ತಕ್ಕಷ್ಟು ಹಣ ಬರೋದಿಲ್ಲ. ಸೊ ಇದರಿಂದ ಆ ಗೋಲ್ಡ್ ಅನ್ನ ವಾಪಸ್ ಪಡೆಯೋ ಪ್ರೊಸೆಸ್ನಲ್ಲಿ ಇವನಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಹಾಗೆ ಸೊ ಮುಂದೆ ಇದರಿಂದಾಗಿ ಅವನ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಆ ಹೀರೋ ಕ್ಯಾರೆಕ್ಟರ್ನ ತೋರಿಸಿದ ರೀತಿ ಆಗಿರ್ಬೋದು, ಹಾಗೆ ಆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ ರೀತಿ ಆಗಿರಬಹುದು, ಈಗಿನ ಜನರೇಷನ್ನ ತುಂಬ ಹುಡುಗರಿಗೆ ರಿಲೇಟಬಲ್ ಆಗಿರುತ್ತೆ. ಸೊ ಆದ್ದರಿಂದ ಸಿನಿಮಾ ಆಲ್ಮೋಸ್ಟ್ ಎಲ್ಲವೂ ಕೂಡ ಕನೆಕ್ಟ್ ಆಗುತ್ತೆ. ನೀವಿನ್ನೂ ಈ ಸಿನಿಮಾನ ಇದುವರೆಗೂ ಕೂಡ ನೋಡಿಲ್ಲ ಅಂದರೆ ಸಿನಿಮಾ ಕನ್ನಡ ಭಾಷೆಯಲ್ಲೇ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ ಕೊನೆಯ ಸಿನಿಮಾ ಮಾರಿಸನ್. ಇದು ಕೂಡ ಇದೇ ವರ್ಷ ತೆರೆ ಕಂಡಂಥ ಚಿತ್ರ. ಇನ್ನು ಈ ಸಿನಿಮಾದಲ್ಲಿ ಫಾತ್ ಫಾಸಿಲ್ ಹಾಗೆ ವಡಿವೇಲ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾದ ಕೋರ್ ಕಾನ್ಸೆಪ್ಟ್ ಏನು ಅಂದರೆ, ಒಂದು ಫ್ರೆಂಡ್ಶಿಪ್ ಅಂತ ಹುಟ್ಟೋದಕ್ಕೆ ಆ ವ್ಯಕ್ತಿಯ ಏಜ್ ಮ್ಯಾಟ್ರ್ ಆಗೋದಿಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಮ್ಯಾಟ್ರ್ ಆಗುತ್ತೆ ಅನ್ನೋ ಮಾತಿನ ಹಾಗೆ ಈ ಸಿನಿಮಾನು ಕೂಡ. ಇನ್ನು ಸಿನಿಮಾದ ಹೀರೋ ಆದ ಫಾತ್ ಫಾಸಿಲ್ಗೆ ಒಂದು ಇನ್ಸಿಡೆಂಟ್ನಿಂದ ಮುಂದೆ ಫಾತ್ ಫಾಸಿಲ್ ಆ ವ್ಯಕ್ತಿ ಹತ್ತಿರ ಇರೋ 25 ಲಕ್ಷದ ಹಣಕ್ಕೋಸ್ಕರ ಆ ವಯಸ್ಸಾದ ವ್ಯಕ್ತಿ ಹೇಳೋ ಊರಿಗೆ ಅವರನ್ನು ಬಿಡೋಕೆ ಒಂದು ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಮುಂದೆ ಈ ಜರ್ನಿಯಲ್ಲಿ ಅವರಿಬ್ಬರನ್ನು ಅವರು ಹೇಗೆ ಅರ್ಥ ಮಾಡ್ಕೊತಾರೆ, ಹಾಗೆ ಇವರಿಬ್ಬರ ನಡುವೆ ಹೇಗೆಲ್ಲ ಬಾಂಡಿಂಗ್ ಬೆಳೆಯುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನೀವೇನಾದರೂ ಒಂದೊಳ್ಳೆ ಟೈಮ್ ಪಾಸಬಲ್ ಫೀಲ್ ಗುಡ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ. ನೋಡಿ, ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಸಿನಿಮಾ ಈಗಲೇ ನೋಡಿ, ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ನಾನು ರೀಸೆಂಟಾಗಿ ನೋಡಿದಂತಹ, ಅದರಲ್ಲೂ ನನಗೆ ಪರ್ಸ್ನಲ್ ಆಗಿ ಕನೆಕ್ಟ್ ಆದಂತಹ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾಗಳು. ಹಾಗೆ ನೀವು ನೋಡಿದಂತಹ ಒಂದೊಳ್ಳೆ ಬೆಸ್ಟ್ ಫೀಲ್ ಗುಡ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಈ ವಿಡಿಯೋ ನೋಡಿದಾದ್ಮೇಲೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.